ಚಾಲಕನ ನಿಯಂತ್ರಣ ತಪ್ಪಿ ಹೆದ್ದಾರಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿದೆ. ಬಸ್ನಲ್ಲಿದ್ದ 25ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಅದರಲ್ಲೂ ಇಬ್ಬರ ಸ್ಥಿತಿಯಂತೂ ಬಹಳ ಗಂಭೀರವಾಗಿದೆ. ನೋಡಿ, ಒಂದ್ಸಲಿ ಡ್ರೈವಿಂಗ್ ಮಾಡಬೇಕಾದ್ರೆ ಕಂಟ್ರೋಲ್ಗೆ ಸಿಗಲ್ಲ. ಎಸ್ಪೆಷಲಿ ಕೆಎಸ್ಆರ್ಟಿಸಿ, ಈ ಬಿಎಂಟಿಸಿ ಬಸ್ ಅವರೆಲ್ಲ ಬಹಳ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ. ಮಂಡ್ಯದ ಮದ್ದೂರು ತಾಲೂಕಿನ ನಿಡಘಟ್ಟ ಬಳಿ ಇಂಥದ್ದೊಂದು ಘಟನೆ ನಡೆದಿದೆ. ಬಸ್ನಲ್ಲಿದ್ದಂಥ 25ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಮೈಸೂರು ಬೆಂಗಳೂರು ಹಳೆ ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಘಟನೆ ನಡೆದಿರುವುದು. ಚಾಲಕನ ನಿಯಂತ್ರಣ ತಪ್ಪಿ ರೋಡ್ ಡಿವೈಡರ್ಗೆ ಡಿಕ್ಕಿಯಾಗಿ ಬಸ್ ಪಲ್ಟಿಯಾಗಿದೆ. ಗಾಯಗೊಂಡಂಥ ಪ್ರಯಾಣಿಕರಿಗೆ ಮದ್ದೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಗಂಭೀರ ಗಾಯಗೊಂಡ ಇಬ್ಬರನ್ನ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮದ್ದೂರು ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, 25ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಎಲ್ಲರನ್ನ ಕೂಡ ಮದ್ದೂರಿನ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಮಾಡಲಾಗ್ತಾ ಇದೆ. ಇನ್ನು ಇಬ್ಬರು ಯಾರು ಸಿವಿಯರ್ ಆಗಿ ಇಂಜರ್ಡ್ ಆಗಿದ್ರು ಅಥವಾ ಅವರಿಬ್ಬರ ಪರಿಸ್ಥಿತಿ ಕ್ರೂಷಿಯಲ್ ಆಗಿದೆ ಅಥವಾ ಕ್ರಿಟಿಕಲ್ ಆಗಿದೆ, ಅವರನ್ನ ಮಂಡ್ಯದ ಮಿಮ್ಸ್ ಹಾಸ್ಪಿಟಲ್ಗೆ ರವಾನಿಸಲಾಗಿದೆ. ಬಾಲಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಾಲಕೃಷ್ಣ, ಬಹಳಷ್ಟು ಸಲ ಗಮನಿಸ್ತಾ ಇರ್ತೀವಿ, ಈ ಮೈಸೂರು ಬೆಂಗಳೂರು ಓಲ್ಡ್ ಸರ್ವಿಸ್ ರೋಡ್ ಇರಬಹುದು ಅಥವಾ ಯಾವ್ದು ಎಕ್ಸ್ಪ್ರೆಸ್ ಹೈವೇ ಇರಬಹುದು, ತುಂಬಾ ರ್ಯಾಶ್ ಆಗಿ ಡ್ರೈವ್ ಮಾಡ್ತಾರೆ. ಕಂಟ್ರೋಲಿಗೆ ಸಿಗಲ್ಲ ಗಾಡಿ. ಈಗ ಕೆಎಸ್ಆರ್ಟಿಸಿ ಬಸ್ ಪಲ್ಟಿ ಆಗಿದೆ. ಎಷ್ಟು ಗಂಟೆಗೆ ಸಂಭವಿಸಿರುವಂತಹ ಘಟನೆ ಇದು? ಈಗ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ? ಹೌದು ಸಿಂಧೂರ, ಏನು ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಇದೆ, ಅಲ್ಲಿ ಆಗಿರುವಂತಹ ಅವಘಡ ಇದು. ಚಾಲಕನ ಅಜಾಗರೂಕತೆಯಿಂದನೇ ಈ ಒಂದು ಅಪಘಾತ ಸಂಭವಿಸಿದೆ ಅಂತಾನೆ ಹೇಳ್ಬೋದು. ಏನು ಡಿವೈಡರ್ಗೆ ಡಿಕ್ಕಿ ಆಗುವಂತೆ ಚಾಲನೆ ಮಾಡಿರುವಂತದ್ದೇ ಈ ಅಪಘಾತಕ್ಕೆ ಕಾರಣ ಅಂತಾನು ಕೂಡ ಹೇಳಲಾಗ್ತಾ ಇರುವಂತದ್ದು. ಈಗ ಏನು ಈ ಒಂದು ನಿಡಘಟ್ಟ ಬಳಿ, ಮದ್ದೂರಿನ ನಿಡಘಟ್ಟ ಬಳಿ ಡಿವೈಡರ್ಗೆ ಡಿಕ್ಕಿ ಆದಂತ ಬಸ್ ಪಲ್ಟಿ ಆಗಿದೆ. ಪಲ್ಟಿ ಆದ ಸಂದರ್ಭದಲ್ಲಿ 25ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿರುವಂತದ್ದು. ಎಲ್ಲಾ ಗಾಯಾಳುಗಳನ್ನು ಕೂಡ ಮದ್ದೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮತ್ತೆ ಇಬ್ರಿಗೆ ಅಲ್ಲಿ ತುಂಬಾ ಗಂಭೀರ ಗಾಯಗಳಾಗಿದ್ದರಿಂದ ಅವ್ರನ್ನ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಸದ್ಯ ಡಾಕ್ಟರ್ ಡಿ.ಸಿ. ಕುಮಾರ್ ಅವರು, ಜಿಲ್ಲಾಧಿಕಾರಿ ಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನಂತರ ಏನು ಆಸ್ಪತ್ರೆಗೆ ತೆರಳಿ ಆ ಆಸ್ಪತ್ರೆಯಲ್ಲಿರುವಂತಹ ಗಾಯಾಳುಗಳನ್ನ ಆರೋಗ್ಯ ಕೂಡ ವಿಚಾರಣೆ ಮಾಡಿದ್ರು. ವಿಚಾರಿಸಿ ಎಲ್ರಿಗೂ ಕೂಡ ಸಾಂತ್ವನ ಕೂಡ ಹೇಳಿದ್ದಾರೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈ ಅವಘಡಕ್ಕೆ ಚಾಲಕನ ಅಜಾಗರೂಕತೆನೇ ಕಾರಣ, ಮತ್ತೆ ಓವರ್ ಸ್ಪೀಡ್ ಇದಕ್ಕೆಲ್ಲ ಕಾರಣ ಅಂತಾನು ಕೂಡ ಹೇಳಲಾಗ್ತಾ ಇರುವಂತದ್ದು ಸಿಂಧೂರ. ಓಕೆ, ಥ್ಯಾಂಕ್ ಯು ಬಾಲಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.